ಮಹಾತ್ಮ ಗಾಂಧಿ ಹೆಸರು ನಾವು ತಡೆಗೊಡಿಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಬೇಡ್ಕೊತಾ ಇದ್ವಿ. ಅದನ್ನೊಂದು ನಾವು ಮೋಸ್ಟ್ಲಿ ಈ ಅಧಿವೇಶನದಲ್ಲಿ ಈ ಅಸೆಂಬ್ಲಿನಲ್ಲಿ ನಾವು ಒಂದು ಬಿಲ್ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೂ ಕೊಡ್ತೀವಿ. ಇನ್ನು ಮುಂದೆ ನಮ್ಮ ಪಕ್ಷ ಇನ್ನು ಏನು ಕ್ರಮ ತಗೋಂತಾರ, ಒಂದು ವೇಳೆ ಚಲೋ ಡೆಲ್ಲಿ ಅಂದರೂ ಕೂಡ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ಬೇರೆ ಬೇರೆ ಇಲ್ಲ, ಇವಾಗ ಏನಂದ್ರಿಗಿನ ಇದು ಹಳೆ ಹೆಸರೇನು ಮಹಾತ್ಮ ಗಾಂಧಿ ಹೆಸರಿದೆ ಅದು ಇಟ್ಕೊಂಡೇ ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ನಾವು ಬೇಡಿಕೆ ಇಡ್ತೀವಿ. ಇಲ್ಲ, ಮುಖ್ಯಮಂತ್ರಿಗಳದ್ದಾಗಲಿ ಇವ್ರದ್ದಾಗಲಿ ನಮ್ಮ ಹೈಕಮಾಂಡೇ ಡಿಸಿಷನ್ ತಗೋಬೇಕು. ನಾವು ಯಾರು ಮಾತಾಡ್ಲಿಕ್ಕೆ ಆಗಂಗಿಲ್ಲ. ನಾವಿಲ್ಲಿ ಒಬ್ಬರು ಶಾಸಕರಾಗ್ತೀವಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇವಾಗ 30 ಸ್ಟೇಟ್ಸ್ನಲ್ಲಿ ಯಾರಿಗೆ ಜವಾಬ್ದಾರಿ ಕೊಡಬೇಕು, ಯಾರು ಕೊಡಬಾರ್ದು ಅನ್ನೋದು ಹೈಕಮಾಂಡದ್ದು ಜವಾಬ್ದಾರಿ. ಅದರಲ್ಲಿ ನಾವು ಮಾತಾಡೋದು ಸೂಕ್ತ ಅಲ್ಲ ಅನ್ನೋದು ಹೇಳಿ. ಹೊಸಪೇಟೆನಲ್ಲಿ ಇವತ್ತು 4 ಟ್ಯಾಂಕ್ ಉದ್ಘಾಟನೆ ಮಾಡಬೇಕಾಗಿತ್ತು. ಅದರಲ್ಲಿ 2 ಟ್ಯಾಂಕ್ಸ್ದು 10 ಲಕ್ಷ ಲೀಟ್ರದ್ದು ಟೆಂಡರ್ ಆಗಿದೆ. ಅದಕ್ಕೋಸ್ಕರ ಅದು ಭೂಮಿ ಪೂಜೆ ಇವಾಗ ಮಾಡ್ತಾ ಇದ್ದೀವಿ. ಒಂದು MJ ನಗರ್ನಲ್ಲಿ ಒಂದು 10 ಲಕ್ಷ ಲೀಟ್ರ್ ಟ್ಯಾಂಕು, ಮತ್ತು ಇನ್ನೊಂದು MP ಪ್ರಕಾಶ್ ನಗರ್ನಲ್ಲಿ ಇಲ್ಲೊಂದು 10 ಲಕ್ಷ ಲೀಟ್ರದ್ದು. ಇವೆರಡು ಇವತ್ತು ನಾವು ಭೂಮಿ ಪೂಜೆ ಮಾಡಿ 1 ವರ್ಷದಲ್ಲಿ ಟ್ಯಾಂಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇಲ್ಲಿ MJ ನಗರ್ನಲ್ಲಿ 7,500 ಜನಕ್ಕೆ ಕುಡಿಯೋ ನೀರು ಅಷ್ಟು ವ್ಯವಸ್ಥೆ ಆಗುತ್ತೆ. 135 ಲೀಟರ್ ಒಬ್ಬರಿಗೆ ಅದು ಹಿಡಿದ್ಬಿಟ್ಟು ಆ ಕ್ಯಾಲ್ಕುಲೇಷನ್ ಮೇಲೆ ಮಾಡಿ ಕೊಟ್ಟಿದ್ದೀವಿ. ಹಾಗಾಗಿ ಇವೆರಡು ಆಗ್ತಾ ಇದೆ. ಇನ್ನೊಂದು 2 ಟ್ಯಾಂಕು ಮುಂದೆ ಬರೋ ತಿಂಗಳಲ್ಲಿ ಆ 2 ಹೊಸ ಟ್ಯಾಂಕ್ಗಳು ಕೂಡ ಮತ್ತೆ ನಾವು ಅದು ಚಾಲನೆ ಕೊಡ್ತೀವಿ. ಅದಕ್ಕೆ 6 ತಿಂಗಳ ಹಿಂದ್ಗಡೆನೇ ಅದು ಚಾಲನೆ ಆಗಬೇಕಾಗಿತ್ತು. ಈ ಕಾಂಟ್ರಾಕ್ಟರ್ಸು ಮತ್ತು ನಮ್ಮ ಅಧಿಕಾರಿಗಳ ಜೊತೆಗೆ ಅದು ಕರೆಕ್ಟಾಗಿ ಇದು ನೆಗೋಷಿಯೇಷನ್ ಆಗಿ ಇವಾಗ ಫಸ್ಟ್ ಆ ಟೈಮ್ ಫ್ರೇಮ್ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಅವ್ರು ಮಾಡ್ತಾ ಇದ್ದಾರೆ ಇವಾಗ. ಹಾಗಾಗಿ 1 ವರ್ಷದಲ್ಲಿ ಪೂರ್ಣ ಆಗುತ್ತೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ನಿಂತು ಮಾಡಿಸ್ತೀನಿ. ಅದಕ್ಕೆ ಟ್ಯಾಂಕ್ಗಳದ್ದು ಕೊರತೆ ಇದೆ. ಇವಾಗ 4 ಟ್ಯಾಂಕ್ ಆದಮೇಲೆ ಅಟ್ಲೀಸ್ಟ್ ಒಂದು 20-30% ರಿಲ್ಯಾಕ್ಸೇಷನ್ ಆಗ್ಬೋದು ಅನ್ನಿಸ್ತಾ ಇದೆ. ಇವಾಗ ಏನಿಲ್ಲ ಅಂದ್ರಿಗಿನ 38 MLD ಮಿಲಿಯನ್ ಲೀಟರ್ಸ್ ಪರ್ ಡೇ ಅಷ್ಟು ಇವತ್ತು ಟ್ರೀಟ್ಮೆಂಟ್ ಆಗಿ ಸಪ್ಲೈ ಕೊಡ್ತಾ ಇದ್ದೀವಿ. ಬಟ್ ಏನಂದರೆ ಅಲ್ಲಿನಿಂದ ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾಂಟ್ನಿಂದ ಇವತ್ತು ನಮಗೆ ಪಂಪ್ ಮಾಡೋಕ್ಕೆ ಬರೀ 8 ಲಕ್ಷ ಲೀಟ್ರದ್ದು ಟ್ಯಾಂಕ್ ಇದೆ. ಹಳೆ ಟ್ಯಾಂಕು, ಆಗಲೇ ಅದು ಕಟ್ಟಿ 25 ವರ್ಷ MP ಪ್ರಕಾಶ್ ಸಾಹೇಬ್ರಿದ್ದವಾಗೆ ಅದು ಮಾಡಿರೋ ಪ್ಲ್ಯಾಂಟು. ಅದು ಯಾವತ್ತು ಬೆಳತ್ತು ಗೊತ್ತಿಲ್ಲ. ಅದಕ್ಕೆ ಮತ್ತೆ ಬೇರೆ ಟ್ಯಾಂಕ್ ಒಂದು ಆಗಲೇ 2 ವರ್ಷ ಆಯಿತು ಚಾಲನೆ ಕೊಟ್ಟು. ಅದಕ್ಕೆ ಅದು ರೆಡಿ ಆಗಿದೆ. ಸ್ವಲ್ಪ ಫಂಡ್ ರಿಲೀಸ್ ಆಗಬೇಕಾಗಿದೆ. 1-2 ಕೋಟಿ ರಿಲೀಸ್ ಆಯ್ತು ಅಂದ್ರಿಗಿನ ಅದು ಇಮಿಡಿಯೇಟಾಗಿ ಪೈಪ್ಲೈನ್ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೆಲ್ಲ ಮಾಡಿದ್ದೀವಿ. ಈ ಫಂಡದು ಸ್ವಲ್ಪ ಕೊರತೆ ಇರೋದ್ರಿಂದ ಸ್ವಲ್ಪ ಅದು ನಿನ್ನೆ ಎಲ್ಲ ಮಾತಾಡಿದ್ದೀನಿ ಅಧಿಕಾರಿಗಳ ಜೊತೆಗೆ. ಇನ್ನೊಂದು 15 ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡಿಕೊಡ್ಲೇ ಮೋಸ್ಟ್ಲಿ ವಿದಿನ್ 15 ಡೇಸ್ 20 ಡೇಸ್ನಲ್ಲಿ ಅಧ್ಯಕ್ಷರು ಮತ್ತು ಕಮಿಷನರ್ ಸಾಹೇಬರು ಎಲ್ಲರೂ ಅದು ಇಮಿಡಿಯೇಟ್ ಚಾಲನೆಯನ್ನು ಕೊಟ್ಬಿಡ್ತಾರೆ. ಅದು ಇವಾಗೆಲ್ಲ ನೆಕ್ಸ್ಟು ಇವಾಗ KMRCನಲ್ಲೆಲ್ಲ ಇವಾಗ ಅದು 390 ಕೋಟಿದು ಒಂದು ಪ್ರಪೋಸಲ್ ಆಗಲೇ ನಡೆದಿದೆ. ಅದು ಇವಾಗ ಸದ್ಯಕ್ಕೆ ವಿ ಆರ್ ಹ್ಯಾವಿಂಗ್ ಕ್ಲೋಸ್ ಟು 38 ಮಿಲಿಯನ್ ಲೀಟರ್ಸ್ದು ಇವತ್ತು ಸದ್ಯಕ್ಕೆ ಸಪ್ಲೈ ಆಗ್ತಾ ಇದೆ. ಇನ್ನೊಂದು ಇವಾಗ ಹೊಸ ಪ್ಲ್ಯಾಂಟ್ ಆಗ್ತಾ ಇರೋದು 70 ಮಿಲಿಯನ್ ಲೀಟರ್ದು ಆಗ್ತಾ ಇದೆ ಎಕ್ಸ್ಟ್ರಾ. ಅದರಿಂದೆಲ್ಲ 390 ಕೋಟಿ ಪ್ರಾಜೆಕ್ಟ್ ಎಸ್ಟಿಮೇಷನ್ ಮಾಡಿ ಆಗಲೇ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಕಳಿಸಿದ್ದಾರೆ. ಅದು ಅಪ್ರೂವಲ್ ಆಗಿದೆ. ಈವನ್ ಟೆಂಡರು ಫೈನಲೈಸ್ ಆಗಿದೆ. ಬೈರತಿ ಸುರೇಶ್ ಸಾಹೇಬರು ಅದು ಇಮಿಡಿಯೇಟಾಗಿ ಸ್ಯಾಂಕ್ಷನು ಮಾಡ್ತಾರೆ. ಒಂದು ದಿವಸ ನೋಡಿಕೊಂಡು ಮುಖ್ಯಮಂತ್ರಿಗಳನ್ನ ಕರೆಸ್ಕೊಂಡು ಅವ್ರ ಕೈಯಿಂದನೇ ಉದ್ಘಾಟನೆ ಚಾಲನೆ ಕೊಡಲಿಕ್ಕೆ ನಾವು ಹೇಳ್ತೀವಿ.